ಕ್ಲಬ್ ಧಾರವಾಡ ಮಿಡ್ ಟೌನ್ ಇವರ ವತಿಯಿಂದ ವಿಶ್ವ ಮಧುಮೇಹ ದಿನದ ಇದರ ಅಂಗವಾಗಿ ಧಾರವಾಡ ನಾಗರಿಕರಿಗಾಗಿ ಬೃಹತ್ ಜಾಥಾ ಹಾಗೂ ಉಚಿತ ಮಧುಮೇಹ ತಪಾಸಣೆ ನಡೆಸಲಾಯಿತು. ಧಾರವಾಡದ ಕಡಪಾ ಮೈದಾನದಿಂದ ಪ್ರಾರಂಭವಾಗಿ ಕೆಸಿಸಿ ಬ್ಯಾಂಕ್ ಸರ್ಕಲ್ ವರೆಗೂ ಜಾಥಾ ನಡೆಸಲಾಯಿತು. ಉತ್ತಮ ಆಹಾರ ಮಧುಮೇಹ ದೂರು ಎಂದು ಘೋಷಣೆ ಕೂಗುತ್ತಾ ರಸ್ತೆ ಉದ್ದಕ್ಕೂ ಜನರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್ ರಾಮನಗೌಡರ್ ಹಾಗೂ ದೀಪಕ್ ಆಕಳವಾಡಿ ಮಾತನಾಡಿ ಶುಗರ್ ಪರೀಕ್ಷಿಸಿ ಸೂಕ್ತ ಸಲಹೆ ನೀಡಿ ಜನರಿಗೆ ಅರಿವು ಮೂಡಿಸಿದರು. ಹಲೋ, ನಮಸ್ಕಾರ. ನಾನು ಡಾಕ್ಟರ್ ಪ್ರಕಾಶ್ ರಾಮನಗೌಡರ್, ಫಿಸಿಷಿಯನ್, ಧಾರವಾಡ. ಇವತ್ತು ನವೆಂಬರ್ 14 ವಿಶ್ವ ಮಧುಮೇಹ ದಿನ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ, ವರ್ಲ್ಡ್ ಡಯಾಬಿಟಿಸ್ ಡೇ. ಈ ಇವತ್ತಿನ ಮಹತ್ವ ಅಂದರೆ ನಾವು ಎಲ್ಲ ಜಗತ್ತಿನಲ್ಲಿ ಮತ್ತೆ ಈ ಮಧುಮೇಹ ರೋಗದ ಬಗ್ಗೆ, ಡಯಾಬಿಟಿಸ್ ರೋಗದ ಬಗ್ಗೆ ಅವೇರ್ನೆಸ್, ಮಾಹಿತಿ ಹೇಳೋದು, ಮತ್ತು ಆ ರೋಗನ ಹೇಗೆ ತಡೆಗಟ್ಟಬಹುದು, ಬಂದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಅದರಿಂದ ಆಗುವಂಥ ಅನಾಹುತಗಳೇನು, ಅದನ್ನು ಹೇಗೆ ತಡೆಗಟ್ಟೋದು, ಎಲ್ಲ ಅದ್ರ ಬಗ್ಗೆ ಮಾಹಿತಿ ಹೇಳಲಿಕ್ಕೆ ಅಂತ ನಾವು ಈ ಥರ ನವೆಂಬರ್ 14 ಪ್ರತಿ ವರ್ಷ ಅದನ್ನು ಆಚರಿಸ್ತೀವಿ. ಸೊ ಇಡೀ ಜಗತ್ತಿನಲ್ಲಿ ಭಾರತ ಮಧುಮೇಹ ರೋಗಿಗಳ ಕ್ಯಾಪಿಟಲ್ ಅಂತ ಹೇಳ್ತೀವಿ ನಾವು. ಹೈಯೆಸ್ಟ್ ನಂಬರ್ ಆಫ್ ಪೇಷಂಟ್ಸ್ ಅಂದರೆ ಆಲ್ಮೋಸ್ಟ್ 100 ಮಿಲಿಯನ್ ಡಯಾಬಿಟಿಕ್ ಪೇಷಂಟ್ಸ್ ನಮ್ಮ ಭಾರತ ದೇಶದಲ್ಲಿದ್ದಾರೆ. ನಾವೇ ಫಸ್ಟ್ ಇದ್ದೀವಿ, ನೆಕ್ಸ್ಟ್ ಚೈನಾ ಇದೆ. ಸೊ ಹೀಗಾಗಿ ನಾವು ಡಯಾಬಿಟಿಸನ್ನು ಅದರ ರೋಗದ ತಡೆಗಟ್ಟೋದು ಮತ್ತು ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಮತ್ತು ನಮಗೆ ಅದನ್ನು ಮಾಡಲೇಬೇಕಾಗ್ತದೆ. ಸೊ ಇವತ್ತು ನಮ್ಮ ಧಾರವಾಡ ರೋಟರಿ ಕ್ಲಬ್ ಮಿಡ್ ಟೌನ್ ವತಿಯಿಂದ ಇಡೀ ಧಾರವಾಡ ಸಿಟಿಯಲ್ಲಿ ಒಂದು 14 ಸೆಂಟ್ರಲ್ಲಿ ನಾವು ಧಾರವಾಡ ನಾಗರಿಕರಿಗಾಗಿ ಶುಗರ್ ಚೆಕಪ್ ಕ್ಯಾಂಪ್ ಅಂತ ಇಟ್ಕೊಂಡಿದ್ದೀವಿ. ಸೊ ಪಬ್ಲಿಕ್ಕಲ್ಲಿ ನಾವೆಲ್ಲ ಶುಗರ್ ಚೆಕ್ ಮಾಡಿ ಯಾರದು ಶುಗರ್ ಜಾಸ್ತಿ ಬರ್ತದೆ ಅವರಿಗೆ ಶುಗರ್ ಚೆಕ್ ಮಾಡಿಕೊಂಡು ಅದನ್ನು ತಡೆಗಟ್ಟುಕೊಳ್ಳೋದು ಹೇಗೆ ಅನ್ನೋದನ್ನು ಮಾಹಿತಿ ನೀಡ್ತಾ ಇದ್ದೀವಿ. ಸೊ ನಮ್ಮ ಗುರಿ ಇರೋದು ಒಂದು 3,000 to 4,000 ಜನರಿಗೆ ಇವತ್ತು ಧಾರವಾಡ ನಾಗರಿಕರನ್ನ ಶುಗರ್ ಚೆಕ್ ಮಾಡಿ ಅದರಲ್ಲಿ ಎಷ್ಟು ಜನ ಮೊದಲ ಬಾರಿಗೆ ಶುಗರ್ ಕಂಡು ಬರ್ತದೋ ಗೊತ್ತಿಲ್ಲ, ಅದನ್ನು ನೋಡಿಬಿಟ್ಟು ನಾವು ಕಂಡು ಬಂದರೆ ಅದು ಎಲ್ಲರಿಗೆ ಅನುಕೂಲ ಆಗ್ತದೆ. ಅವ್ರಿಗೆ ಕಂಡು ಬಂದರೆ ಅದನ್ನು ಅವ್ರು ಹೋಗಿ ತಪಾಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಅದೇ ರೀತಿ ನಾವು ಇವತ್ತು ಡಯಾಬಿಟಿಸ್ ಅವೇರ್ನೆಸ್ ವಾಕಥಾನ್, ವಿಶ್ವ ಮಧುಮೇಹ ದಿನದ ಜಾಗೃತಿ ನಡಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಕಲಾಭವನದಿಂದ ಸ್ಟಾರ್ಟ್ ಆಗಿ BRTS ಸರ್ಕಲ್, ವಿವೇಕಾನಂದ ಸರ್ಕಲ್ ಮತ್ತು KCC ಬ್ಯಾಂಕಿಂದ ಮತ್ತೆ ವಾಪಸ್ ಕಲಾಭವನವರೆಗೂ ಒಂದು ಜಾಗೃತಿ ನಡಿಗೆಯನ್ನು ಮಾಡ್ತಾಯಿದ್ದೀವಿ. ಇದರಿಂದ ಎಲ್ಲ ನಾಗರಿಕರಲ್ಲಿ ಅದರ ಬಗ್ಗೆ ಅರಿವು ಮೂಡಿ ಅದನ್ನು ತಮ್ಮ ಡಯಾಬಿಟಿಸ್ ರೋಗವನ್ನು ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ಎಲ್ಲರಿಗೂ ನಾನು ವಿನಂತಿಸ್ಕೊಳ್ಳಿ. ಇಡೀ ಧಾರವಾಡದೊಳಗೆ ಒಂದು 14 ಕಡೆ ಅಂತ ಸೆಂಟರ್ ಮಾಡೀವಿ. ಎಲ್ಲ ಕಡೆ ಎಲ್ಲಿ ಜಾಸ್ತಿ ಜನಬೀಡ ಪ್ರದೇಶ ಎಲ್ಲಿರ್ತದೆ, ಇದು ಬಸ್ ಸ್ಟ್ಯಾಂಡ್ ಸರ್ಕಲ್ ಇರ್ಬೋದು, ಗಾಂಧಿ ಚೌಕ್ ಇರ್ಬೋದು, ಶ್ರೀನಗರ, ಸಪ್ತಾಪುರ, ಗಾಂಧಿ ಚೌಕ್, ಈ ಥರ ಎಲ್ಲ ಕಡೆ ಫ್ರೀ ತಪಾಸಣೆ ಮಾಡಿ ಒಂದು ಸೆಂಟರ್ ಒಳಗೆ ಕಮ್ಮಿ ಒಂದು 300 to 400 ಜನಕ್ಕೆ ಇವತ್ತು ಸ್ಕ್ರೀನ್ ಮಾಡಬೇಕು ಅಂಥೇಳಿ ಒಂದು ಧಾರವಾಡ ನಾಗರಿಕರಿಗೆ ಇದೊಂದು ಉಚಿತವಾಗಿ ತಪಾಸಣೆ ಕೇಂದ್ರ ಮಾಡ್ಕೊಂಡಿದ್ವಿ. ದೀಪಕ್ ಆಕಳವಾಡಿ, ಪ್ರೆಸಿಡೆಂಟ್, ರೋಟರಿ ಕ್ಲಬ್ ಧಾರವಾಡ ಮಿಡ್ ಟೌನ್.